Good evening to one and all. Myself Bharat from 10th standard. Today I am teaching about ಪಾಠ 1 ವನಮರದ ಗಿಳಿ. ಇದನ್ನು ಬರೆದವರು ಆರಾಮಿತ್ರ. ಪಾಠ ಪ್ರವೇಶ. ನಮ್ಮದೇ ನಾಳೆಗಾಗಿ ಹಿಂದೆ ನಾವು ಒಳಿತನ್ನು ಕಲಿಯಬೇಕು. ಈ ಕಲಿಕೆಯು ಓದಿನಿಂದ, ಕೇಳುವಿಕೆಯಿಂದ, ಸಮಾಜದಿಂದ, ಪ್ರಕೃತಿಯಿಂದ, ಪ್ರಾಣಿ ಪಕ್ಷಿಗಳಿಂದ ಲಭ್ಯವಾಗುತ್ತದೆ. ನಮ್ಮ ಮನುಷ್ಯ ಪೀಳಿಗೆಯನ್ನು ಮುಂದುವರಿಸಲು ನಾವು ಸದಾ ಚಿಂತಿತವಾಗಿರಬೇಕು. ಅದು ಕಲಿಕೆಯಿಲ್ಲದೆ ಓದಿನಿಂದ, ಕೇಳುವಿಕೆಯಿಂದ, ಸಮಾಜದಿಂದ ಮತ್ತು ಪ್ರಕೃತಿಯಿಂದ ಲಭ್ಯವಾಗುತ್ತದೆ. ಹಾಗಾಗಬೇಕಾದರೆ ಸಾರಕತ್ವವಾಗಿ ಚಿಂತಿಸುವ ಒಳಗಣ್ಣು ಇರಬೇಕು. ಇವೆಲ್ಲವೂ ನಾವು ಮಾಡಬೇಕಾದರೆ ನಮಗೆ ಒಳ್ಳೆಯ ನಿರ್ದಿಷ್ಟವನ್ನು ಹೊಂದಿರಬೇಕು. ಹಾಗೆ ಕಲಿತುದನ್ನು ಬದುಕಿನಲ್ಲಿ ಅಳವಡಿಸಿಕೊಂಡಾಗ ಪಡೆದ ಶಿಕ್ಷಣ ಸಾರ್ಥಕತೆ ಸಿಕ್ಕಂತಾಗುತ್ತದೆ. ಇವೆಲ್ಲವನ್ನು ನಾವು ಮಾಡಿದರೆ ನಮ್ಮ ಶಿಕ್ಷಕರು ಕಲಿಸಿದ ನಮ್ಮ ಭಾಗ್ಯವನ್ನು ನಾವು ತೋರಬಹುದು. ಪ್ರಸ್ತುತ ಪಾಠದಲ್ಲಿ ಗಿಳಿಯೊಂದರ ಕೃತಜ್ಞತಾ ಭಾವವು ಸುಂದರವಾಗಿ ಚಿತ್ರಿತವಾಗಿದೆ. ಇವೆಲ್ಲ ನಾವು ಹೇಗೆ ಕಲಿಯಬಹುದೆಂದು ಪಾಠ 1 ವನಮರದ ಗಿಳಿಯಲ್ಲಿ ನಾವು ತಿಳಿಯಬಹುದು. ಪ್ರಕೃತಿಯನ್ನು ಪ್ರೀತಿಸಬೇಕು. ಪ್ರೀತಿಸುವುದರ ಸಂಕೇತವಾಗಿ ನಮ್ಮ ಪರಿಸರವನ್ನು ಸದಾ ಸಸ್ಯ ಸಮೃದ್ಧವಾಗಿರುವಂತೆ ಇರಿಸಿಕೊಳ್ಳಬೇಕು. ನಾವು ನಮ್ಮ ಪ್ರಕೃತಿ ಎಂದರೆ ನೇಚರನ್ನು ಸರಿಯಾಗಿ ಬೆಳವಣಿಗೆಯನ್ನು ಮಾಡಬೇಕು. ಕೆಲ ಮನುಷ್ಯರು ಮರವನ್ನು ಕಡಿಯುತ್ತಿದ್ದಾರೆ. ಅದನ್ನು ತಪ್ಪಿಸಿ ನಮ್ಮ ಗಿಡಗಳನ್ನು ಬೆಳೆಸಬೇಕು. ನಮ್ಮ ಸರ್ವಾಂಗೀಣ ಬೆಳವಣಿಗೆಗೆ ಕಾರ್ಯಕರ್ತಲಾರದೆ ಎಲ್ಲರನ್ನು ಕೃತಜ್ಞತೆಯಿಂದ ಗೌರವಿಸಬೇಕು ಎಂಬ ಸಂದೇಶ ಇಲ್ಲಿದೆ. ನಮ್ಮ ಗಿಡ ಮರಗಳ ಜೊತೆಗೆ ನಮ್ಮಲ್ಲಿರುವ ಮನುಷ್ಯರನ್ನು ಎಲ್ಲ ಗೌರವಿಸುತ್ತಾ ನಮ್ಮ ಬದುಕನ್ನು ನಡೆಸಬೇಕು. ಧನ್ಯವಾದಗಳು.